ಫ್ಲಾಗ್ ಹಾಕಿದ್ದಾರೆ. ರೆಡ್ ಫ್ಲಾಗ್ ಹಾಕಿದ್ದು ಯಾಕಂದ್ರೆ ಡೇಂಜರ್ ಝೋನ್ ಇದೆ, ಸಮುದ್ರಕ್ಕೆ ಇಳಿಬಾರ್ದು ಅನ್ಕೊಂಡು ರೆಡ್ ಫ್ಲಾಗ್ ಹಾಕಿದ್ದಾರೆ. ಇವಾಗ ನೋಡಿ ಹೊನ್ನಾವರದ ಈಕೋ ಬೀಚ್ ಅಲ್ಲಿ ಬಂದಿದ್ದೇನೆ. ಇದು ಈಕೋ ಬೀಚ್. ಸೆಕೆಂಡ್ ಆಗತ್ತೆ. ಸಿ ರಿವರ್ ಜಾಯಿನಿಂಗ್ ಪ್ಲೇಸ್ ಇದೆ. ಶರಾವತಿ ಬ್ಯಾಕ್ ವಾಟರ್, ಶರಾವತಿ ರಿವರ್ ಅರೇಬಿಯನ್ ಸಮುದ್ರಕ್ಕೆ ಸೇರುತ್ತೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಸೂರ್ಯದೇವ ಅಂತೂ ಫುಲ್ ಬೆಳ್ಕೊಡ್ತಿದ್ದಾನೆ. ಮೈ ಕೂಡ ಉರಿ ಆಗುತ್ತೆ. ನೋಡ್ತಾ ನೋಡ್ತಾ ಸೂರ್ಯದೇವನ್ ಹೇಳ್ತಿರುವಾಗ ಸೂರ್ಯದೇವ ಮಾತ್ರ ಫುಲ್ ಹೀಟ್ ಆಗಿದ್ದಾನೆ ಅನ್ಸುತ್ತದೆ. ನೋಡ್ರೆ ಸೂರ್ಯದೇವನು, ಇಲ್ಲಿ ನೋಡ್ರೆ ಸೂರ್ಯದೇವನು ಮುಚ್ಚೋಗಿದ್ದಾನೆ. ನೋಡಿ ಗಾಳಿ ಇವಾಗ ಗಾಳಿ ಬೀಸ್ತಿದೆ. ಅಲೆಗಳು ತುಂಬಾ ಕಡಿಮೆ ಇತ್ತು, ಇವಾಗ ಅಲೆಗಳು ತುಂಬಾ ಜೋರಾಗಿ ಬೀಸ್ತಿದೆ. ಇದೆಲ್ಲ ಇವಾಗ ನೀರು ಹಿಡಿಯೋದು ತುಂಬಾ ಕಷ್ಟ. ಫಿಶರ್ ನನ್ನ ಹತ್ರ ಮೀನು ಹಿಡಿದು ಹೋಗಿದ್ದಾರೆ. ಅವ್ರು ಆಲ್ರೆಡಿ ಬಂದಿರ್ಬೋದು ಅನ್ಕೊಂತೀನಿ ನಾನು. ಮುರುಡೇಶ್ವರ ಕಡೆ ಹೋಗಿದ್ದಾರೆ ಅವರು, ಬರ್ಲಿಲ್ಲ ಅನ್ಕೊಂತೀನಿ. ಇವಾಗಷ್ಟು ಬರ್ಬೋದು ಎಲ್ಲರೂ. ನೋಡಿ ವಾತಾವರಣ ಹೇಗೆ ಚೇಂಜ್ ಆಗತ್ತೆ ಅಂತ ಗೊತ್ತಾಗಲ್ಲ. ಅದು ಒಂದೇ ಒಂದು ಸೆಕೆಂಡ್ ಅಲ್ಲಿ, 2 ಸೆಕೆಂಡ್ ಅಲ್ಲಿ ವಾತಾವರಣ ಚೇಂಜ್ ಆಗೋಯ್ತು ಬ್ರದರ್. ಜಸ್ಟ್ 2 ಸೆಕೆಂಡ್ ಅಲ್ಲಿ ನೋಡ್ತಿರುವಾಗ, 2 ಸೆಕೆಂಡ್ ಅಂತೂ ಅಲ್ಲ, 1 ಮಿನಿಟ್ ನಲ್ಲಿ ವಾತಾವರಣ ಚೇಂಜ್ ಆಗೋಗಿದೆ. ಆ ತರ ಆಗತ್ತೆ ಇಲ್ಲಿ ವಾತಾವರಣ. ಈ ವಾತಾವರಣ ನೋಡಿ ಮಳೆ ಅಂತೂ ಜೋರು ಬೀಸ್ಬಹುದು ಅನ್ಕೊಳ್ತದೆ. ಮಳೆ ಅಂತೂ ಸಿಕ್ಕಾಬಟ್ಟೆ ಬೀಸ್ಬೋದು. ಆದ್ರೆ ನಮ್ ಗೋಕರ್ಣ ಕಡೆ ಅಷ್ಟೇನ್ ಕಾಣ್ತಾ ಇಲ್ಲ ನೋಡಿ. ಆ ಕಡೆ ನಮ್ ಗೋಕರ್ಣ ಮೋಡ ಎಲ್ಲ ಕಡಿಮೆ ಇದೆ, ಕಡಿಮೆಯಾಗಿ ಬೀಸ್ಬೋದು ಮಳೆ. ಈ ಕಡೆ ಮಾತ್ರ ಸಿಕ್ಕಾಪಟ್ಟೆ ಬೀಳ್ಬೋದು. ಬಟ್ ಇದು ಹೇಳಕ್ಕಾಗಲ್ಲ. ಇದು ಜಸ್ಟ್ ಒಂದು 10 ನಿಮಿಷ ಬಿದ್ರು ಬಿಟ್ಟು, 5 ನಿಮಿಷ ಬಿತ್ತು, ಅದ್ರ ನಂತರ ಬಿಸಿಲು ಬರ್ಬೋದು. ಯಾಕಂದ್ರೆ ಆ ಕಡೆ ನೋಡಿ ಅಲ್ಲಿ ಮೋಡ ಇಲ್ಲ, ಅಲ್ಲಿಂದ ಮೋಡ ಎಲ್ಲ ಮೇಲ್ಗಡೆ ಹೋಗುತ್ತೆ. ಟೈಮ್ ತಗತ್ತೆ, ಸ್ವಲ್ಪ ಟೈಮ್ ತಗತ್ತೆ. ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಾಗಲ್ಲ. ನೋಡಿ ಯಾವ ತರ ಇದೆ ಸಮುದ್ರದ ಅಲೆಗಳು, ಯಾವ ತರ ಇರ್ಬೋದು ಸಮುದ್ರದ ಅಲೆಗಳು. ನೋಡಿದ್ರಲ್ಲ, ರೆಡ್ ಫ್ಲಾಗ್ ನೋಡ್ಬೋದು ನೀವು ನನ್ ಕಡೆ. ಇದು ರೆಡ್ ಫ್ಲಾಗ್ ಇದೆ. ಇದು ರೆಡ್ ಫ್ಲಾಗ್ ಸಮುದ್ರಕ್ಕೆ ಇಳಿಯಕ್ಕಿಲ್ಲ ಅನ್ಕೊಂಡು, ಡೇಂಜರ್ ಝೋನ್ ಅನ್ಕೊಂಡು ಅರ್ಥ. ಇದು ಡೇಂಜರ್ ಝೋನ್ ಅಲ್ಲಿ ಇದೀವಿ ನೋಡಿದ್ರು ನಾವು ಇವಾಗ. ಡೇಂಜರ್ ಝೋನ್ ಎಷ್ಟು ಒಂದೇ 1 ನಿಮಿಷದಲ್ಲಿ ಚೇಂಜ್ ಆಗ್ಬಿಟ್ಟಿವೆ. ಫುಲ್ ಸೂರ್ಯದೇವ ಅಂತೂ ಮೈಗೆ ಹೊಡೆದು ಬಿಸಿ ಬಿಸಿ ಕೆಂಡ ಅನ್ಸ್ತಿತ್ತು. ಇವಾಗ ನೋಡ್ರೆ ಚಳಿ ಬಂದಂಗ ಆಗತ್ತೆ ಬ್ರೋ. ಮೋಡ ಆಗಿದೆ ನೋಡಿ, ಎಷ್ಟು ಬೇಗ ತಂಪು ಗಾಳಿ ಬೀಸ್ತಿದೆ. ಇವಾಗ ಮತ್ತೆ ಹೋಗತ್ತೆ ಅದು, ಮತ್ತೆ ಬಿಸಿಲು ಬರತ್ತೆ ನೋಡಿ. ಕೈ ಅಂತೂ ನೋವು ಬಂದು ಹೋಗೈತಿ. ಕೈ ಹಿಡ್ದು ಬೀಚಲ್ಲಿ ನೀರಿಗೆ ಹಿಡಿಯೋಣ. ನಿಮ್ಗೆ ನೀರಿಗೆ ತೋರಿಸ್ತೇನೆ ಬೀಚಲ್ಲಿ ನೀರ್ ಯಾವ ತರ ಇರತ್ತ. ಟೀ ಅಂತೂ ಎಲ್ಲ ಉಪ್ಪಿರತ್ತೆ, ಉಪ್ಪು ನೀರು ಇದು. ಫೈನಲಿ ನಾವು ಉಪ್ಪು ನೀರಿಗೆ ಇಳಿಯಕ್ ಬಂದಿದ್ದೇವೆ. ಉಪ್ಪು ನೀರು ನೋಡಿ, ಸಮುದ್ರವಂತೂ ನೀರು, ಕಾಲೆಲ್ಲ ಒದ್ದೆ ಆಗೋದು. ಇದು ಉಪ್ಪು ನೀರು ಸಮುದ್ರದಲ್ಲಿ ಅಲ್ಲಿ ಇರಕ್ಕಾಗಲ್ಲ ನನ್ಗೆ. ಪ್ಯಾಂಟ್ ಎಲ್ಲ ಒದ್ದೆ ಆಗೋಗತ್ತೆ. ಆಗಲೇ ಒಂದು ಐಲ್ಯಾಂಡ್ ಇದೆ, ಆ ಕಡೆ ಒಂದು ಐಲ್ಯಾಂಡ್ ಇದೆ. ಯಾವ ಐಲ್ಯಾಂಡ್ ಅಂತ ಗೊತ್ತಿಲ್ಲ, ಇನ್ನು ಹೆಸರು ಇಡ್ಲಿಲ್ಲ ಇರ್ಬೋದು ಐಲ್ಯಾಂಡಿಗೆ. ಇಲ್ಲಾಂದ್ರೆ ಫೇಮಸ್ ಆ ಕೈ ನೋವು ಮಾತ್ರ ಸಿಕ್ಕಾಪಟ್ಟೆ ಬರತ್ತೆ. ಸ್ಟಿಕ್ ಅಂತೂ ಹೋಯ್ತು ಬ್ರದರ್ ನಂದು. ಕಲ್ಪಿ ಸ್ಟಿಕ್ ಮನೇಲಿ ಇಟ್ಟಿದ್ದೆ ಸೋಫಾದಲ್ಲೇ, ಹಾಗೆ ಹೊತ್ತಾಕಿಟ್ಟಿದ್ದೆ ಕೇರ್ಲೆಸ್ ಆಗಿ. ಯಾರೋ ಬಂದು ಕೂತ್ಬಿಟ್ಟಿದ್ದಾರೆ, ಸ್ಟಿಕ್ ಕಟ್ ಆಗೋಯ್ತು. ನಾವು ಹೋಲ್ಡ್ ಮಾಡೋದೊಂದು ಹೋಲ್ಡ್ ಆಗೋದು ಹೋಗ್ಬಿಟ್ಟೆ. ಏನ್ ಮಾಡಕ್ಕಾಗಲ್ಲ, ಹೊಸದೊಂದು ಆರ್ಡರ್ ಮಾಡಿದೀನಿ. ಅಷ್ಟ ತನಕ ಕೈಯಲ್ಲೇ ಬ್ಲಾಕ್ ಮಾಡ್ಬೋದ ನಾನು. ನಮ್ ಗೆಸ್ಟ್ ಅಂತೂ ಆ ಕಡೆ ಇದ್ದಾರೆ. ಅವರಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಬೀಚ್ ನೋಡಿ. ಹಂಗೆ ಮುರುಡೇಶ್ವರ ಬೀಚ್ ಅಲ್ಲೂ ಇದ್ರು ಅವರು. ಮುರುಡೇಶ್ವರ ಬೀಚ್ ಅಲ್ಲಿ ಅಂತೂ ಅಲ್ಲೂ ಎಂಜಾಯ್ ಮಾಡಿರ್ಬೋದು, ನಂಗೆ ಅಷ್ಟೇನ್ ಗೊತ್ತಿಲ್ಲ. ಇನ್ನಂತೂ ಒಂಥರ ಬೇರೆ ಬೀಚ್ ಅಲ್ಲ, ಈಕೋ ಬೀಚ್. ಅದ್ರಲ್ಲಿ ನೋಡಿ ಬೀಚ್ ಮಾತ್ರ ಸೇಮೇ ಇರತ್ತೆ ನೋಡಿ, ಸ್ಟಾರ್ಟಿಂಗ್ ಇಂದ ಡೆಡ್ ಎಂಡಿಂಗ್ ತನಕ. ಬಟ್ ಬೇರೆ ಬೇರೆ ಬೀಚ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ. ಬೇರೆ ಬೀಚ್ ಅಂದ್ರೆ ನಮ್ ಗೋಕರ್ಣ ಕಡೆ ಓಮ್ ಬೀಚ್ ತುಂಬಾ ಚೆನ್ನಾಗಿರುತ್ತೆ, ಓಮ್ ಶೇಪ್ ಅಲ್ಲಿ ಇರತ್ತೆ. ಇನ್ನೊಂದು ಕುಡ್ಲೆ ಬೀಚ್ ಅಂದ್ರೆ ಅದು ಕೂಡ ಬಟ್ ಒಂದ್ ಸಣ್ಣ ಬೀಚ್ ಇರತ್ತೆ. ಅದು ಒಂದು 1 ಕಿಲೋಮೀಟರ್ ತನಕ ಇಲ್ಲ 2 ಕಿಲೋಮೀಟರ್ ತನಕ ಬೀಚ್ ಇರ್ಬೋದು, 2.5 ಕಿಲೋಮೀಟರ್.
ಅದೊಂದು ಸಣ್ಣ ಬೀಚ್ ಇರುತ್ತೆ, ಅದನ್ನ ಕೂಡ ನೋಡಕ್ಕೂ ಒಂಥರ ಖುಷಿ ಆಗತ್ತೆ, ಯಾಕಂದ್ರೆ ಮಧ್ಯದಲ್ಲಿ ರಾಕ್ಸ್ ಕೂಡ ಇದೆ, ಅದಕ್ಕೋಸ್ಕರನೇ. ಅದ್ ಬಿಟ್ರೆ ಬೇರೆ ಬೀಚ್ ಅಂದ್ರೆ ಹಾಫ್ ಮೂನ್, ಪ್ಯಾರಡೈಸ್ ಬೀಚ್, ಅದಕ್ಕೂ ಹೋಗೋಕ್ಕೂ ಖುಷಿ ಆಗತ್ತೆ. ಯಾಕಂದ್ರೆ ಟ್ರೆಕ್ಕಿಂಗ್ ಮಾಡಕ್ ಹೋದಾಗ ಅಲ್ಲಿಂದ ವ್ಯೂ ಪಾಯಿಂಟ್ ಸಿಗತ್ತೆ, ಅದು ತುಂಬಾ ಚೆನ್ನಾಗಿರತ್ತೆ, ಅದು ಖುಷಿ ಆಗತ್ತೆ ನೋಡಕ್ಕೆ. ಅಷ್ಟೇ ಇರೋದು. ಮತ್ತೆ ಅದ್ ಬಿಟ್ರೆ ಅಂಕೋಲಾ ಕಡೆ ಹೋದ್ರೆ ನದಿಬಾಗ್ ಬೀಚ್ ಅಂತ ಇದೆ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣತ್ತೆ, ಒಳ್ಳೆ ವ್ಯೂ ಇದೆ ಟಾಪ್ ಅಲ್ಲೆಲ್ಲ ಹೋದ್ರೆ, ತುಂಬಾ ಖುಷಿ ಆಗತ್ತೆ. ಸನ್ಸೆಟ್ ನೋಡೋಕು ಒಳ್ಳೆ ಅನ್ಸುತ್ತೆ. ಮತ್ ನಮ್ ಗೋಕರ್ಣದಲ್ಲಿ ಜಟಾಯು ತೀರ್ಥ ಅನ್ಕೊಂಡಿದೆ, ಅಲ್ಲಿ ಕೂಡ ಜಟಾಯು ತೀರ್ಥ ಅಲ್ಲೂ ಸನ್ಸೆಟ್ ನೋಡೋಕು ಖುಷಿ ಆಗತ್ತೆ. ಬಟ್ ನಾನ್ ಸಜೆಷನ್ ಮಾಡ್ತಿರೋದು, ಇವಾಗ ಸನ್ಸೆಟ್ ನಮ್ ಗೋಕರ್ಣ ಜಟಾಯು ತೀರ್ಥದಿಂದ ಅಷ್ಟೇನ್ ಕ್ಲಿಯರ್ ಆಗಿ ಕಾಣಲ್ಲ. ಹೋಗ್ಬೇಕಂದ್ರೆ ಅಂಕೋಲಾ ನದಿಬಾಗ್ ಬೀಚ್ ಅಲ್ಲಿ ಮಾತ್ರ ಹೋಗ್ಬೇಕು, ಅಲ್ಲಿ ತುಂಬಾ ಚೆನ್ನಾಗಿ ಕಾಣತ್ತೆ, ಸ್ಟ್ರೈಟ್ ಆಗಿ ಕಾಣತ್ತೆ ಬ್ರದರ್, ತುಂಬಾ ಚೆನ್ನಾಗಿ ಕಾಣತ್ತೆ, ಅಲ್ಲಿ ಹೋಗ್ಬೋದು ನೀವು. ಓಕೆ, ಬಾಯ್ ಬಾಯ್.